ನಮ್ಮ ವೆಂಕಿನೇ ಪಕ್ಕ ಅಂತ ಅವ್ರಿಗೆ ಗೊತ್ತಾಯ್ತಾ? ಅವೋ ಕಂಪ್ಲೇಂಟ್ ಕೊಟ್ಟಾಗ ನಾನು ವೆಂಕಿದು ಫೋಟೋ ಕೊಟ್ಬಿಟ್ಟು ಬಂದಿದ್ದೆ. ಅವನೇ ಅಂತ ಅವ್ರಿಗೆ ಗೊತ್ತಾಯಿರ್ತದೆ. ಅದಕ್ಕೆ ಕಣವ ನಿನ್ಗೆ ಹೇಳಿದ್ದು ವಿಚಾರಿಸು ಅಂತ. ನೋಡು, ನೀನು ಹೋಗಿ ವಿಚಾರಿಸಿದಕ್ಕೆ ಇಷ್ಟೆಲ್ಲ ವಿಷಯ ಗೊತ್ತಾಯ್ತು. ಇನ್ನೇನ್ ವೆಂಕಿ ಬರ್ತಾನೆ ಅಂತ ನಿನ್ನ ಹಿಡಿಯಕ್ಕೆ ಆಗಕ್ಕಿಲ್ಲ. ಕರಡಿ ಮುಂದೆ ನಿಂತ್ಕೊಂಡು ಶೃಂಗಾರ ಮಾಡ್ಕೊಂಡು ಇದ್ಬಿಡ್ತೀಯ. ಅದ್ಯಾಕವ ಹಂಗೆ ಹೇಳ್ತ್ಯಾ? ನನ್ನ ಗಂಡನ ಮುಂದೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ನನಗೂ ಆಸೆ ಇರಕ್ಕಿಲ್ವೇ? ಅದು ಅಲ್ಲದೆ ವೆಂಕಿ ಎಷ್ಟೊಂದು ದಿನ ಆದ್ಮೇಲೆ ನನ್ನ ಕಣ್ ಮುಂದೆ ಬರ್ತಾನೆ. ಅಂದಮೇಲೆ ನನ್ನ ವೆಂಕಿಗೆ ಸುಂದರವಾಗಿ ಲಕ್ಷಣವಾಗಿ ಕಾಣಿಸ್ಕೋಬೇಕಲ್ವೇ? ಅದು ಸರಿ ಅನ್ನು. ನಾಳೆ ಅವನು ಬಂದಾಗ ನಿನ್ನ ನೋಡಿ ಖುಷಿ ಆಗ್ಬೇಕು. ಹಂಗ ರೆಡಿಯಾಗಿ ಹೋಗು. ಯಾಕವ್ವ, ಏನಾಯ್ತು? ಅವ ಕುಂಕುಮದ ಬರಣಿ ಕೈ ಜಾರಿ ಬಿದ್ದೋಯ್ತು. ಅವ ಅಂದ್ರೆ ಇದು ಅಪಶಕ್ನ ಅಲ್ವೇ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೋದಾ? ಚೆಲ್ವಿ, ನೀನ್ ಯಾಕವ್ವ ಭಯ ಪಡ್ತೀಯಾ? ನೀನು ಖುಷಿಯಲ್ಲಿ ಆ ಕುಂಕುಮದ ಬರಣಿನ ಸರಿಯಾಗಿ ಇಟ್ಕೊಂಡಿಲ್ಲ, ಅದು ಜಾರ್ ಬಿದ್ದದೆ ಅಷ್ಟೇ. ನೋಡು, ನೀನೇನ್ ಗಾಬರಿ ಆಗ್ಬೇಡ. ಹೆಂಗೂ ನಾಳೆ ದೇವಸ್ಥಾನಕ್ಕೆ ಹೋಗ್ತೀಯಲ್ಲ, ಏನು ಕೆಟ್ಟದ್ದಾಗದೇ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ ಬಾರವ. ಪ್ರತಿದಿನ ಆ ದೇವ್ರಿಗೆ ಹೂ ಕೊಡೋರು ನಾವು. ಆದ್ರೂ ಯಾಕವ ಆ ದೇವ್ರು ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ? ನೋಡು ಚೆಲ್ವಿ, ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ತಪ್ಪಿದ್ದಲ್ಲ ಕಣವ. ಸತ್ಯನೇ ನಂಬಿದ್ದ ಹರಿಶ್ಚಂದ್ರನೇ ಸ್ಮಶಾನ ಕಾಯಂಗಾಯ್ತು. ಧರ್ಮನ ಎತ್ತಿಡಿದ ರಾಮನ್ಗೆನೆ ವನವಾಸ ಅನ್ಭವಿಸಂಗಾಯ್ತು. ಅಂದ್ಮೇಕೆ ನಾನು ನೀನು ಯಾವ ಲೆಕ್ಕ ಹೇಳು? ಆದ್ರೆ ದೇವ್ರನ್ನ ನಂಬಿದ್ರೆ ಎಲ್ಲ ಒಳ್ಳೇದಾಗತ್ತೆ. ನಾನು ಹೇಳ್ದಂಗ್ ಮಾಡು. ಹೊಡೆದಿಲ್ಲ ಲಾಟ್ರಿ. ಏನ್ ಅದೃಷ್ಟ ನಿಂದು. ತೆಗಿಯ ಬೇಗ ನೋಡೋಣ. ಇರು ಬ್ರೋ, ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ ಇನ್ನ. ನೋಡೋಣ ಇರು. ದುಡ್ಡು ನೋಡಿದ್ರೆ ಎಲ್ಲ ಖುಷಿ ಆಗತ್ತೆ. ಎಣಸು ಬೇಗ. ಇದೆಯಾ? ಹೀರೋ ಲೆಕ್ಕ ತಪ್ಪಿಸ್ಬೇಡ, ಎಣಸ ನೀರು ಬೇಗ ಎಣಸ. ವಿಚಾರ ಮಾಡ್ತೀಯ? ಎಣಿಸಿದೆ 3 ಲಕ್ಷ. 3 ಲಕ್ಷನೇನೋ? ಬರೀ 3 ಲಕ್ಷ ಕಣ. ಅದಕ್ಕೆ ಯಾಕೋ ಹಾಗೆ ಬಾಯ್ ಬಿಡ್ತೀಯಾ? ಏಯ್ ನನ್ನ ಮಗನೇ, 3 ಲಕ್ಷಕ್ಕೆ ಬೆಲೆ ಇಲ್ವನಾ? ತೆಗಿ. ಬೆಲೆ ಇರೋದಕ್ಕೆ ಹಾಗೆ ಹೇಳಿದ್ದು. ಇವನ್ನ ಹೀಗೆ ಬಿಟ್ರೆ ಹಂಗೆ ತಗೊಂಡೋಗ್ಬಿಡ್ತಾನೆ. ಹೇಗಾದ್ರೂ ಮಾಡಿ ಇದ್ರಲ್ಲಿ ಸ್ವಲ್ಪ ಕಿತ್ಕೋಬೇಕು. ಹರೀಶ, ನಿನ್ಗೇನಕ್ಕ ಅಷ್ಟೊಂದು ದುಡ್ಡು? ನನಗೂ ಸ್ವಲ್ಪ ಕೊಡ. ಬ್ರೋ, ಅಪ್ಪ ನನಗೆ ಕೊಟ್ಟಿರೋದೇ ಇಷ್ಟು, ಇದರಲ್ಲೂ ಕೇಳ್ತಿದ್ಯಲ್ಲ ಬ್ರೋ. ಚೆನ್ನಾಗಿದೆ ಕಣ. ನೀನು ಐಡಿಯಾ ಕೊಟ್ಟಿದ್ದು ನಾನು. ನೀನು ಮೊದಲು ಹೋಗಿ ದುಡ್ಡು ತಗೊಂಡ್ಬಿಟ್ಟೆ. ನಾನು ಐಡಿಯಾ ಕೊಡ್ತಾ ಇದ್ರೆ ದುಡ್ಡು ಹೆಂಗೆ ಸಿಗ್ತಿತ್ತು ನಿನಗೆ? ಹಾರ್ಕೊಂಡು ಬಂದ್ಬಿಡ್ತಿತ್ತಾ? ನೋಡ, ನಾನು ಕಷ್ಟದಲ್ಲಿದ್ದೀನಿ ಕಣ. ನಾನು ಮನೆ ಕಟ್ತಾ ಇದ್ದೀನಿ, ನಿಮಗೂ ಗೊತ್ತು ತಾನೆ. ಭಾಗ ಅಂದರೆ ಭಾಗ. ನೋಡಪ್ಪ, ನಾನು ಜಾಸ್ತಿ ಏನೂ ಹೇಳಲ್ಲ. ನನಗೂ ಸ್ವಲ್ಪ ದುಡ್ಡು ಕೊಡ್ಬೇಕಷ್ಟೇ. ಒಳ್ಳೆ ಕರ್ಮ ಆಯ್ತಲ್ಲ ಇವೊಂದು. ಏನಪ್ಪ ಮಾಡೋದು? ಟೋ 50,000. ಬೇಡ ಇನ್ನು. 1 ಲಕ್ಷ ಕಣ. 1 ಲಕ್ಷ ಬ್ರೋ? 1 ಲಕ್ಷ. ಇದು ಹುಷಾರಾಗಿ ಇಟ್ಕೊ. ಬೇಕಾದ್ರೆ ನಾನು ಕೇಳ್ತೀನಿ. ಸಾಕು. ಇಷ್ಟಕ್ಕೂ ನನಗೆ ಸಮಾಧಾನ ಇಲ್ಲ. ಹಿಂಗಾದ್ರೂ ಮಾಡಿ ಇನ್ನೊಂದಷ್ಟು ಕಿತ್ಕೋಬೇಕು. ಇವ್ನು ಯಾವ ಸೀಮೆ ಅಣ್ಣನ? ಸೊಳ್ಳೆಗಿಂತ ಕಡೆ. ರಕ್ತ ಹೀರ್ತಾನೆ ಇರ್ತಾನೆ. 5 ಲಕ್ಷದಲ್ಲಿ 1 ಲಕ್ಷ ಕ್ಲಿಯರ್ ಆಗಿದೆ ಅಷ್ಟೇ. ಬರಲ್ಲ? ಆಯ್ತು, ಹುಷಾರು ದುಡ್ಡು. ಅದು ಮೇಡಮ್ರೆ, ನಿಮ್ಮ ತಂಗಿ ಮದುವೆಲಿ ನಿಮಗೆ ಗೊತ್ತಿಲ್ದಂಗೆ ನಾವಿಬ್ಬರು ಜೊತೆಗಿರೋ ಥರ ಒಂದು ಫೋಟೋ ಹೊಡಿಸಿದ್ದೆ. ಅದು ಮದುವೆಗೆ ಮುಂಚೆ. ಮದುವೆ ಆದ್ಮೇಲೆ ನಾವಿಬ್ಬರು ಜೊತೆಗೆ ಫೋಟೋನೇ ತೆಗೆಸ್ಕೊಂಡಿಲ್ಲ. ಅದಕ್ಕೆ ನೀನೇನು ಅನ್ಕೊಂಡಿಲ್ಲ ಅಂದರೆ ಫೋಟೋ ತೆಕ್ಕೊಳ್ಳಮ್ಮ. ಕೇಳ್ತಿರಲ್ಲ ಸಿದ್ದು ಅವರೇ, ಬನ್ನಿ. ಹೊಸ ಹತ್ರ ಬಂದಿದ್ದೀವಿ.
ಮೇಡಮ್ರೆ ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಹೆಗಲ ಮೇಲೆ ಕೈ ಹಾಕ್ಬೋದಾ? ಸಿದ್ದು ಅವರೇ, ಒಂದು ಕೆಲಸ ಮಾಡಿ, ಅಲ್ಲೆಲ್ಲಾದ್ರೂ ಶಾಸ್ತ್ರ ಹೇಳೋರು ಇರ್ತಾರಲ್ಲ, ಅವ್ರನ್ನ ಕೇಳ್ಕೊಂಡ್ ಬಂದ್ಬಿಡಿ. ಹಾಂ ನಿಮ್ಮ ಹೆಂಡತಿ ಸಿದ್ದು ಅವರೇ. ಎಷ್ಟು ಚಂದ ಕಾಣ್ತಿದೀವಲ್ಲ ಮೇಡಮ್ರೆ.